ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಮೈಸೂರು ಕಡೆ ಹೋಗ್ಬೇಕಾದ್ರೆ ನಮ್ಮ ಕಣ್ಣಿಗೆ ಬಿದ್ದಿದ್ದು ಈ ಹೋಟೆಲ್. ಈ ನಡುವೆ ತುಂಬ ಸೋಷಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಹೋಟೆಲ್ ತೋಟದ ಮನೆ ಅಂತ ಹೇಳಿ ನಿಮಗೆ ತೋಟದಲ್ಲಿ ಬಾಡೂಟನ ಸರ್ವ್ ಮಾಡ್ತಾರೆ ನೋಡಿ, ಅದೇ ತೋಟ. ಬಟ್ ಏನಾಯಿತು ಅಂತ ಹೇಳಿದ್ರೆ, ನಾವು ಹೋಗಿದ್ದಾಗ ತುಂಬ ಜನ ಇದ್ದರು, ನಮ್ಮ ಥರನೇ ತೋಟದಲ್ಲಿ ತಿನ್ನಬೇಕಂತ ಬಂದಿರೋರು. ನೋಡಿ, ಹಿಂದೆಲ್ಲ ಕಾಯ್ಕೊಂಡು ನಿಂತಿದ್ದಾರೆ ಅಲ್ಲೇ ತಿನ್ನಬೇಕು ಅಂತ. ನಮ್ಗೆ ತುಂಬ ಹೊಟ್ಟೆ ಹಸ್ತಿತ್ತು, ಅದಕ್ಕೆ ನಾವು ಇಲ್ಲೇ ಕೂತ್ಕೊಂಡ್ವಿ. ಸೊ ಮತ್ತು ತುಂಬಾ ಚೆನ್ನಾಗಿತ್ತು ಫುಡ್ಡೆಲ್ಲ ಕೂಡ. ಫುಲ್ ವಿಡಿಯೋ ನೋಡಿ, ನಿಮಗೂ ಕೂಡ ಗೊತ್ತಾಗುತ್ತೆ. ಹಾಗೆ ನಾವು ಮಗುನ ಎತ್ಕೊಂಬಂದಿರೋದ್ರಿಂದ ಸ್ವಲ್ಪ ಗಾಳಿ ಬೇಡ ಅಂತ ಇಲ್ಲೇ ಎಂಟ್ರೆನ್ಸಲ್ಲೇ ಕುತ್ಕೊಬಿಟ್ವಿ. ಇದಂತೂ ತುಂಬ ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ ಮತ್ತು ರೀಸನಬಲ್ ಪ್ರೈಸ್ ಎಷ್ಟು ಕಮ್ಮಿ ಆಯಿತು ನಾವು ತಿಂದಿದ್ದಕ್ಕೆಲ್ಲ ಅಂತ ಫುಲ್ ವ್ಲಾಗಲ್ಲಿ ನೋಡಿ, ನೀವು ಎಂಡಲ್ಲಿ ಹೇಳ್ತೀವಿ. ಸೊ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಪೀಕ್ ಅವರ್ಸಲ್ಲಿ ಬಂದರೆ ಹಿಂಗೆ ನೀವು ಕೂಡ ವೆಯ್ಟ್ ಮಾಡಬೇಕಾಗತ್ತೆ. ಸೊ ನಾವು ವೆಯ್ಟ್ ಮಾಡಿ ಸುಸ್ತಾಗಿ ಇಲ್ಲೇ ಒಂದು ಟೇಬಲ್ ಹಾಕ್ಸ್ಕೊಂಡು ಕೂತ್ಕೊಬಿಟ್ವಿ. ಸೊ ಫೈನಲಿ ಫುಡ್ಡೆಲ್ಲ ಏನೇನು ತಿಂದ್ವಿ, ಹಾಗೆ ಹೇಗೆಲ್ಲ ಇತ್ತು ಅಂತ ಹೇಳಿ ಕಂಪ್ಲೀಟ್ ವ್ಲಾಗಲ್ಲಿ ನೋಡಿ ಫ್ರೆಂಡ್ಸ್. ಸೊ ಗೈಸ್, ಇದು ನೋಡಿ ಬೋಟಿ ಫ್ರೈ ಅಂತೆ, ಸೆಮಿ ಗ್ರೇವಿ ಟೈಪ್ ಇರುತ್ತೆ ಇದು. ಓಕೆ, ಸೊ ಫುಲ್ ಗ್ರೇವಿ ಇರೋದಿಲ್ಲ, ನೋಡೋಕ್ಕೇನೋ ಚೆನ್ನಾಗಿದೆ. ಸೊ ತಿಂದೇಳ್ತೀವಿ, ತಿಂದು ನೋಡು ಟೇಸ್ಟು. ಚೆನ್ನಾಗಿದೆಯಾ? ಗೈಸ್, ಮುದ್ದೆ ಬಡಿಸ್ತಾ ಇದ್ದಾರೆ. ಗೈಸ್, ಮುದ್ದೆ ಬಿಸಿ ಇದೆ, ಸಾಫ್ಟ್ ಆಗಿದೆ, ಚೆನ್ನಾಗಿದೆ. ಮನ ಅದೇನದು ಏನಿದು ಗೈಸ್? ಕೈಮಾ ಅಂತ ಇದು. ಸೊ ಇದು ಕೂಡ ಚೆನ್ನಾಗಿದೆ, ನೀವು ನೋಡ್ತಾ ಇದ್ದೀರಾ. ಚಿಕ್ಕ ಚಿಕ್ಕ ಬಾಲ್ಸ್ ಏನಲ್ಲ, ದೊಡ್ಡ ದೊಡ್ಡ ಬಾಲ್ಸೆ. ಸೊ ಟೇಸ್ಟ್ ಯಾರು ನೋಡ್ತೀರಾ? ಟೇಸ್ಟ್ ಡ್ರೈ ಚಿಕನ್ ಏನೋ ತಗೊಳ, ತಿಂದೇಳು. ಚೆನ್ನಾಗಿದೆ, ಕೈಮಾ ಚೆನ್ನಾಗಿದೆ. ಹೆಂಗೈತದೆ ತಿನ್ಬಿಟ್ಟು ಹೇಳ್ಬೇಕು. ಗೈಸ್, ಇದು ಮಾಮೂಲಿ ಚಿಕನ್ ಸಾಂಬಾರ್ ಏನೋ ಕೊಟ್ಟಿದ್ದಾರೆ. ಪಾಪ ಹೊಳ್ತೈತಾ ನೋಡಿ ಗೈಸ್, ಊಟ ಮಾಡ್ಬೇಕಾದ್ರಲ್ಲ. ಇದೇನಿದು? ಚಿಕನ್ ಅಂತ ನೋಡು, ಚಿಕನ್ ಸೆಮಿ ಗ್ರೇವಿ ಇದು. ಗೈಸ್, ಇದಾದಮೇಲೆ ಬಿರಿಯಾನಿ ರೈಸ್ ಎಷ್ಟು ಕೊಡ್ತಾರೆ ಈ ಬೌಲಲ್ಲಿ. ಸೊ ಬಿರಿಯಾನಿ ಮತ್ತು ರೈಸ್ ಎರಡು ಈ ಬೌಲಲ್ಲಿ ಕೊಡ್ತಾರೆ. ನೋಡೋಣ ಟೇಸ್ಟ್. ತಿನ್ನೋಣ, ಇಬ್ಬರು ಆರಾಮಾಗಿ ತಿನ್ಬೋದು ಗೈಸ್ ಇದನ್ನು. ಓಕೆ, ಸೊ ಆವ್ರೇಜ್ ಆಗಿತ್ತು ಫುಡ್ಡು. ಅಂದರೆ ತೀರಾ ಏನು ತಿನ್ನೋಕ್ಕೆ ಆಗಲ್ಲ ಅಂತನೂ ಅಲ್ಲ, ನೆಕ್ಸ್ಟ್ ಲೆವೆಲ್ಲು ಅಲ್ಲ. ಸೊ ಆವ್ರೇಜ್ ಆಗಿತ್ತು, ಪರವಾಗಿಲ್ಲ, ಇಷ್ಟ ಆಗುತ್ತೆ ಎಲ್ಲರಿಗೂ. ಬೋಟಿ ಗೊಜ್ಜು ಚೆನ್ನಾಗಿತ್ತು, ಕೀಮಾನು ಚೆನ್ನಾಗಿತ್ತು. ಆಮೇಲೆ ಇನ್ನೇನು ತೊಗೊಂಡಿದ್ದು ನಾವು? ಚಿಕನ್ ಫ್ರೈಯೇ, ಸೆಮಿ ಗ್ರೇವಿನ? ಅದು ಚಿಕನ್ ಫ್ರೈ. ಸೊ ನಾನು ವಿಡಿಯೋದಲ್ಲೆಲ್ಲ ಏನೇನು ತೋರಿಸಿದ್ದೀನಿ. ಸೊ ಅಷ್ಟಕ್ಕೆ ಆಗಿದ್ದು ಬಿಲ್ಲು ಬರೀ 650. ಸೊ ನಮಗೇನೋ ಓಕೆ ಅನಿಸ್ತು ಅಲ್ವಾ. ಆ್ಯಂಡ್ ನಾವೇನು ಜಾಸ್ತಿ ಊಟನೂ ಮಾಡಲಿಲ್ಲ. ಯಾಕೆ ಅಂದರೆ ನೈಟು ಆ್ಯಕ್ಚುಲಿ ಇವಾಗಿನ 3:30 ಅನಿಸುತ್ತೆ. ಸೊ ನೈಟ್ ಇನ್ನು ಕೇಕ್ ಕಟ್ ಮಾಡ್ತಾರಂತೆ, ಏನೋ ಮಾಡ್ತಾರಂತೆ. ನಂದೇ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರ್ಬೋದಾ. ಸೊ ನೋಡೋಣ ಏನು ಮಾಡ್ತಾರೆ ಅಂತ. ಸೊ ಅದಕ್ಕೆ ಮನೆಯಲ್ಲೇ ಮಾಡಿಸೋಣ ಅಂದ್ಕೊಂಡ್ವಿ. ಒಂದೇ ರೀಸನ್ನು ನಾವು ಯಾಕೆ ಅಲ್ಲಿ ಜಾಸ್ತಿ ತಿನ್ನಲಿಲ್ಲ, ಟೈಮ್ ಪಾಸ್ ಮಾಡಲಿಲ್ಲ ಅಂದರೆ, ಸೊ ಪಾಪು
ಅಳ್ತಾ ಇದ್ಲು, ಶೆಕೆಗೆ ಅಳ್ತಾನೆ ಇದ್ಲು. ಸೊ ಅದಕ್ಕೋಸ್ಕರ ನಾವು ಜಾಸ್ತಿ ತಿನ್ಲಿಲ್ಲ. ಬಟ್ ಫುಡ್ ಮಾತ್ರ ಚೆನ್ನಾಗಿತ್ತು. ಫುಡ್ ಚೆನ್ನಾಗಿತ್ತು. ನಮ್ಮ ಶಾನು ಕೇಳು, ಚೆನ್ನಾಗಿತ್ತಮ್ಮ? ಏನೇನ್ ತಿಂದೆ? ಸೂಪರ್ ಆಗಿತ್ತು. ಸೂಪರ್ ಅಲ್ಲ ಗೈಸ್, ಇಷ್ಟೊತ್ತು ಏನ್ ಚೆನ್ನಾಗಿರ್ಲಿಲ್ಲ ಅಂತ ನಾನು ಹಂಗೆ ಹೇಳ್ತೀನಿ, ಇವಾಗ ಹಿಂಗೆ ಹೇಳ್ತೀನಿ. ಚೆನ್ನಾಗಿತ್ತು. ಜೆನ್ಯೂನ್ ಆಗಿ ಏನ್ ಹೇಳ್ತೀಯ? ಚೆನ್ನಾಗಿತ್ತು. ಸೊ ಗೈಸ್, ನಾವು ಹೋಗಿದ್ದು ಹೋಟೆಲ್, ಊಟ ಚೆನ್ನಾಗಿತ್ತು. ಹಾಗೆ ನಾವು ಕೂಡ ಊಟ ಎಲ್ಲ ಆದಮೇಲೆ ಲಡ್ಕೆನ ಹಾಕ್ಕೊಂಡು ಡೇನ ಮುಗಿಸಿದ್ವಿ. ಸೊ ತೋಟದೊಳಗಡೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದು. ಬಟ್ ಪೀಕ್ ಅವರ್ಸ್ ಆಗಿರೋದ್ರಿಂದ ನಮಗೆ ಒಳಗಡೆ ಹೋಗೋಕ್ಕಾಗಲಿಲ್ಲ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.